ಹಾಯ್ ಎಲ್ಲರೂ ನಮಸ್ಕಾರ. ಉತ್ತರ ಕರ್ನಾಟಕ ಸ್ಪೆಷಲ್ ಕರದಂಟು ರೆಸಿಪಿ ನೋಡ್ರಿ. ಯಾವ ಕರದಂಟ ಹೆಂಗೆ ಮಾಡೋದಂತ ನೋಡ್ಕೊಂಬರ್ನು ಬರ್ರಿ. ಪಾರ್ಲೆಜಿ ಬಿಸ್ಕಿಟ್ ನೋಡ್ರಿ. ಇಲ್ಲ ನಾವು ಸಣ್ಣವರಿದ್ದಾಗದು ಇದೊಂದು ಬಿಸ್ಕಿಟ್ ರವಾಗ. ಈಗ ಮತ್ತು ನಾನಾ ಥರ ಬಂದವು. ಪಾರ್ಲೆಜಿ ಬಿಸ್ಕಿಟ್ದಿಂದ ಕರದಂಟು ಮಾಡೋದನ್ನು ಹೆಂಗಂತ ನೋಡ್ಕೊಂಬರ್ನು ಬರ್ರಿ. ನಮಗೆ ಶೇಂಗಾ ನೋಡ್ರಿ, ಅವು ಕಡಲೆ ಬೀಜ ಅಂತ ನೋಡ್ರಿ ಒಂದೊಂದು ಕಡೆ. ಶೇಂಗಾ ಹುರಿದನ್ರಿ ಅವನ್ನ ಸ್ವಲ್ಪ ಚಲೋ ತಂಗೆ ಹುರ್ಕೊಂಡು ಸೊಪ್ಪಿ ತಗೋಬೇಕ್ರಿ ಒಂದು ಮ್ಯಾಗಿನೆಲ್ಲ. ಸೊಪ್ಪಿ ತೆಗಿಯಾಕೆ ಒಂದು ಟ್ರಿಕ್ ಹೇಳಿನ್ರಿ ನಾ ಹಿಂದಿನ ವಿಡಿಯೋದೊಳಗೆ. ನಾನು ವಿಡಿಯೋ ನೋಡೋರಿಗೆ ಗೊತ್ತಾಗಿರ್ತೈತೆ ರೀ. ಆಮ್ಯಾಗೆ ಆ ಬಿಸ್ಕಿಟ್ ಕವರೆಲ್ಲ ತೆಗೆದು ಬಿಸ್ಕಿಟ ಹಿಂಗೆ ಎಲ್ಲ ಸಣ್ಣಗೆ ಚೂರು ಮಾಡಿಕೊಡ್ರಿ. ಒಂದು ಬಿಸ್ಕಿಟ ನೋಡ್ತಿರ್ಬೋದು ನೀವು ಹೆಂಗೆ ಚೂರು ಮಾಡಿ ಅಂತ. ಏಲಕ್ಕಿ ಒಂದು ಗಂಟೆ ತೊಗೊಂಡೇನ್ರಿ ನಾ ಇಲ್ಲಿ, ಯಾಕಂದ್ರೆ ಕರದಂಟ ಭಾಳ ಮಾಡಾಕಿದ್ದೇನೆ ರೀ. ಅದಕ್ಕಾಗಿ ಒಂದು ಸ್ವಲ್ಪ ಹೆಚ್ಚಿಗೆ ಐತೆಲ್ಲನೂ ಏಲಕ್ಕಿ ಜಾಸ್ತಿ ತೊಗೊಂಡೇನ್ರಿ. ಒಂದು 10 ಏಲಕ್ಕಿ ಇರ್ಬೋದು ರೀ ಅವು. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಶೇಂಗಾ ಮಿಕ್ಸಿ ಮಾಡಿಕೊಡ್ರಿ ಅವನ್ನ. ಫುಲ್ ಮಿಕ್ಸಿ ಹಿಟ್ಟನ್ನು ಮಾಡಿಕೊಡ್ರಿ. ಭಾಳ ಹಂಗೆ ಅಗದಿ ಸಣ್ಣ ಹಿಟ್ಟೇನಲ್ಲ, ಹಿಂಗೆ ಉದುರಾಗಿರ್ಬೇಕು ರೀ. ಭಾಳ ಸಣ್ಣ ಮಾಡಿದ್ರೆ ಮತ್ತೆ ಗಟ್ಟಿ ಆಗುತ್ತದು. ಹಿಂಗೆ ಉದುರಾಗಿ ಇರ್ಬೇಕು ನೋಡಿರಿ. ಅದಾದ್ಮೇಲೆ ಆ ಬಿಸ್ಕಿಟ ಏಲಕ್ಕಿ ಏನಿದ್ದಲ್ರಿ ಅದು ಫುಲ್ ಮಿಕ್ಸಿ ಮಾಡ್ಕೊಂಬಿಡ್ಬೇಕು ರೀ. ಫುಲ್ ಸಣ್ಣಾಗಿರ್ಬೇಕು. ಈಗ ಎರಡು ಕೂಡಿಸಿ ಮಿಕ್ಸ್ ಮಾಡಿಕೊಡ್ರಿ. ನಾ ಇಲ್ಲಿ ಎರಡು ಕೂಡಿಸಿ ಮಿಕ್ಸ್ ಮಾಡತ್ತೆ ನೋಡ್ರಿ. ಇಲ್ಲಿ ಇತರ ಮೆಜರ್ಮೆಂಟ್ ಹೆಂಗಂದ್ರೆ ರೀ, ಒಂದು ಅರ್ಧ kg ಶೇಂಗಾಕ್ಕೆ ಒಂದು 4ರಿಂದ 6 ಪಾರ್ಲೆ ಬಿಸ್ಕಿಟ ಮಿಕ್ಸ್ ಮಾಡ್ಬೇಕಾಗತ್ತೆ ನೋಡ್ರಿ. ಗೊತ್ತಾಯ್ತು ಅಂತ ಅನ್ಕೋತೀನಿ. ಅರ್ಧ kg ಶೇಂಗಾಕ್ಕೆ 4ರಿಂದ 6, 4 ಹಾಕ್ಬೋದು ಇಲ್ಲ 6 ಹಾಕ್ಬೋದು ಪಾರ್ಲೆಜಿ ಬಿಸ್ಕಿಟ ಮಿಕ್ಸ್ ಮಾಡ್ಬೇಕು ರೀ. ಆಮ್ಯಾಗ 1 kg ಶೇಂಗಾಕ್ಕೆ 2 kg ಸಕ್ಕರೆ ತೊಗೊಂಡ್ರಿ ನಾ ಇಲ್ಲಿ. ಅರ್ಧ ಹೆಚ್ಚ್ರಿ. ಈಗ 1/4 kg ಶೇಂಗಾ ಇದ್ರೆ ಅರ್ಧ kg ಸಕ್ಕರೆ, ಅರ್ಧ kg ಶೇಂಗಾ ಇದ್ರೆ 1 kg ಸಕ್ಕರೆ ಹಿಂಗೆ ತೊಗೋಬೇಕು ನೋಡ್ರಿ. ನಾವು 1 kg ಶೇಂಗಾದವು 2 kg ಸಕ್ಕರೆ ತೊಗೊಂಡ್ರಿ ನಾ ಇಲ್ಲಿ. ವಿಡಿಯೋ ಸ್ಕಿಪ್ ಮಾಡಿಬಿಡ್ರಿ. ಸ್ಕಿಪ್ ಮಾಡಲಾರ್ದ ನೋಡ್ರಿ ಅಂದ್ರೆ ಪೂರ್ತಿ ಎಂಡತನ ನಿಮಗೂ ಹೆಂಗೆ ವಿಡಿಯೋ ಅನ್ನೋದು ಅರ್ಥ ಆಕೈತಿ. ಆಮ್ಯಾಗ ನೋಡ್ರಿ ಇಲ್ಲಿ ನಾನು ನೀರು ಹಾಕತ್ತೇನೆ ರೀ ಈಗ ಆಲ್ರೆಡಿ. ಯಾಕಂದ್ರೆ ನಾ ಮೆಜರ್ಮೆಂಟ್ ಮಾಡೇನು ಹಾಕತ್ತಿಲ್ಲ, ಅಜ್ಮಸ್ಮೆ ಹಾಕತ್ತೇನೆ. ಹಿಂಗಾಗಿ ಸಕ್ಕರೆ ಎಷ್ಟು ಮಟ್ಟಿಗೆ ತೊಯ್ತೈತೆ ಅಂದ ನೋಡತ್ತೇನೆ ನೋಡ್ರಿ. ನಾ ಇಲ್ಲಿ ಹಸಿ ಎಷ್ಟು ಹಾಕತ್ತೈತೆ ಅಂತ ಸಕ್ಕರೆ. ನಾ 1 ಗ್ಲಾಸ್ ನೀರು ಹಾಕಿನಿ. ಸಕ್ಕರೆ ಪೂರ್ತಿ ಹಸಿ ಆಗಲಿಲ್ಲ ರೀ. ಆಮೇಲೆ ಮತ್ತೊಂದು ಅರ್ಧ ಗ್ಲಾಸ್ ಹಾಕೊಂಡು ನೀರು. ಆಮ್ಯಾಗ ಹಸಿ ಆತ್ರಿ. ಆ ಗ್ಲಾಸ್ಲಿ 1.5 ಗ್ಲಾಸ್ ನೀರು ಹಾಕೊಂಡೇನ್ರಿ ನಾನು. ನೀರಿನ ಮೆಜರ್ಮೆಂಟ್ ಹೆಂಗಂದ್ರೆ ರೀ, ಭಾಳ ಜಾಸ್ತಿ ಆದ್ರೆ ನೀರು ಅಷ್ಟೇ ಆನ ಕೆಡ್ತೈತೆ ರೀ ಅದು. ಇಲ್ಲಾಂದ್ರೆ ಏನು ಕೆಡಂಗಿಲ್ಲ. ನೀರು ಜಾಸ್ತಿ ಆತಂದ್ರೆ ಲೇಟಾಗಿ ಆನ್ ಬರ್ತೈತೆ ರೀ. ಅಷ್ಟೇ ಅಂದ್ಬಿಟ್ರೆ ಏನೂ ಪ್ರಾಬ್ಲಮ್ ಆಗಂಗಿಲ್ಲ ರೀ ಅಲ್ಲಿ. ಒಂದು ಸ್ವಲ್ಪ ಲೇಟಾಗಿನ ನಮಗೆ ಆನ ತಯಾರಾಕತ್ರಿ ಅದು. ಆಮ್ಯಾಗ ನೀರು ಕಡಿಮೆ ಅದು ಅಂದ್ರೆ ಹದ ಕೆಡ್ತೈತೆ ರೀ ಮಾತ್ರ. ಇಲ್ಲಿ ನೋಡ್ರಿ ನಾ ತಾಟಿಗೆ ತುಪ್ಪ ಹಚ್ಚತ್ತೇನೆ ರೀ. ನಾ 1 kg ಶೇಂಗಾ ತೊಗೊಂಡ್ರಿಂದ 3 ತಾಟು ತೊಗೊಂಡೇನಿ ರೀ. 4 ತಾಟು ಮಾಡ್ಕೊಂಡ್ರೆ ಬರ್ತೈತಿ. ಅಂದ್ರೆ ಭಾಳ ಅರ್ಜೆಂಟಾಗಿ ಹಾಕ್ಬೇಕಾಗತ್ರಿ ಇವನ್ನ. ಭಾಳ ಹೆಚ್ಚಿಗೆ ತಾಟುಗಳು ತೊಗೊಂಡ್ರೆ ನಡೆಯಂಗಿಲ್ಲ. ನಾನು 3 ತಾಟಿಗೆ ತುಪ್ಪ ಹಾಕಿ ಸವರ್ಕೊಳತ್ತೇನೆ ನೋಡ್ರಿ. ಎಣ್ಣೆ ಇದ್ರೆ ಸ್ವಲ್ಪ ಹಾಕ್ಕೊಡ್ರಿ, ತುಪ್ಪ ಆದ್ರೆ ಸ್ವಲ್ಪ ಜಾಸ್ತಿ ಆದ್ರೂ ನಡಿತೈತಿ. ತುಪ್ಪ ಇಲ್ಲನವರು ಅಡುಗೆ ಬಳಸೋ ಎಣ್ಣೆನೂ ಹಾಕ್ಬೋದು ರೀ. ಎಣ್ಣೆ ಹಚ್ಚೋದಾದ್ರೆ ಸ್ವಲ್ಪ ಹಚ್ಚ್ರಿ, ಭಾಳ ಹಚ್ಕೋಬೇಡ್ರಿ. ತುಪ್ಪ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಹಚ್ಕೊಂಡೇನೆ ಇಷ್ಟ ರೀ. ನೀವು 1 kg ಸಕ್ಕರೆ, ಅರ್ಧ kg ಶೇಂಗಾಕ್ಕೆ 1 kg ಸಕ್ಕರೆ ತೊಗೊಂಡಿದ್ರಂದ್ರೆ ಒಂದು ಪೋನ ಗ್ಲಾಸ್ ಹಾಕಿದ್ರು ನಡಿತೈತೆ ರೀ. ಅಂದ್ರೆ ಅರ್ಧ ಗ್ಲಾಸ್ ಮ್ಯಾಗ ಗಿರ್ದ ಗ್ಲಾಸ್ ಅಷ್ಟು ಹಾಕಿದ್ರೆ ನೀರು ನಡಿತೈತೆ ರೀ. ಇದು ಸಕ್ಕರೆ ಅಷ್ಟೇ ಚಲೋ ಇಲ್ಲ. ಆದ್ರೆ ಏನು ರೀ, ತರುವಾಗೆಲ್ಲ ಬೆಳಗ್ಗೆ ಹೆಂಗೆ ಗೊತ್ತಾಕಿದ್ರಿ ಸಕ್ಕರೆ ಚಲೋ ಇಲ್ಲ ಅನ್ನೋದು. ಹಿಂಗಾಗಿ ಈಗ ನೀರು ಹಾಕಿ ಒಲೆ ಮ್ಯಾಗ ಇಡೋಣ ಗೊತ್ತಾಯ್ತು ಸಕ್ಕರೆ ಚಲೋ ಇಲ್ಲ ಅಂತ. ಏನು ಮಾಡಕ್ಕೆ ಬರಂಗಿಲ್ಲ ರೀ. ಸಕ್ಕರೆ ಚಲೋ ಇಲ್ಲ ರೀ ಯಾಕೇನೋ. ಬಿಡ್ಲಾರ್ದ ಕೈ ತಿರ್ಬೇಕು ನೋಡ್ರಿ ಅದ್ರೊಳಗೆ. ಒಟ್ಟು ಹಿಂಗೆ ನಡು ಬಿಟ್ಟು ಹೋಗಿನ್ರ ಅದನ್ನು ಕುದಿಯಾಕತ್ತಾನ ಬಂತಿರುತ್ತೆ ನನಗಿಲ್ಲ. ಬಿಡ್ಲಾರ್ದ ತಿರುಗಬೇಕು. ನಾ ಬಿಡ್ಲಾರ್ದ ತಿರುದ್ರೂ ಸಕ್ಕರೆ ಕರಗಿಲ್ಲ ರೀ ಅದು. ಸಕ್ಕರೆ ಕರಗಬೇಕು ರೀ ಪೂರ್ತಿ. ಚಲೋ ಐತಂದ್ರೆ ಸಕ್ಕರೆ ಕರಗ್ತೈತಿ. ನೋಡ್ತಿರ್ಬೋದು ನೀವು ಇಲ್ಲಿ ಕಾಣ್ತೈತಿ. ಆದರೆ ಸಕ್ಕರೆ ಕರಗಿಲ್ಲ ರೀ ಅದು. ಅದು ಯಾಕೆ ಕರಗಿಲ್ಲ ಅಂತ ನನಗೂ ಅಷ್ಟು ಗೊತ್ತಿಲ್ಲ. ದಪ್ಪ ಹಳೈತ್ರಿ ಸಕ್ಕರೆ. ಏನು ಸಣ್ಣ ಹಳವೆ ಇದ್ರೆ ಚಲೋನೋ ದಪ್ಪ ಹಳಿದ್ರೆ ಚಲೋನೋ ಅದು ಗೊತ್ತಿಲ್ಲ. ಹಿಂಗಾಗಿ ಒಂದು ಸ್ವಲ್ಪ ಸಕ್ಕರೆ ಉಳ್ದೈತೆ ರೀ. ಸಕ್ಕರೆ ಅಂದ್ರೆ ಒಂಥರ ಬಾಯಾಗ ಹೆಂಗೋ ಸಕ್ಕರೆ ಅನಿಸ್ತೈತೆ ರೀ ಅದು ಹಿಂದಿಂದ. ಆದ್ರೆ ಏನು ಮಾಡಕ್ಕೆ ಬರೋಂಗಿಲ್ಲ. ಸಕ್ಕರೆ ಕರಗೋತನ ಬಿಟ್ಟರೆ ಆನಿನ ಹದ ಹೋಗಿಬಿಡ್ತೈತೆ ರೀ ಅದು. ಆನಿನ ಹದ ಹೋತಂದ್ರೆ ಕರದಂಟು ಆಗಂಗಿಲ್ಲ. ಇಲ್ಲಿ ಕರೆಕ್ಟ್ ಅಬ್ಸರ್ವ್ ಮಾಡಿ ನೋಡ್ರಿ ನಾ ಹೆಂಗೆ ಆನ್ ಹಿಡಿತೇನಂತ. ಅದು ಮೊದಲು ಮೇನ್ ಇಂಪಾರ್ಟೆಂಟ್ ಇರೋದು ಅದ ರೀ. ಯಾವುದೇ ಕರದಂಟ ಮಾಡಲಿ, ಯಾವುದೇ ಉಂಡೆನ ಮಾಡಲಿ, ಏನೋ ಮಾಡಲಿ, ಮೇನ್ ಆನಿನ ಹದ ಗೊತ್ತಬೇಕು ರೀ. ಇಲ್ಲಿ ನೋಡ್ತಿರ್ಬೋದು ನೀವು. ನಾವು ಸ್ವಲ್ಪ ನೀರಾಗ ಹಾಕೊಂಡೇನ್ರಿ ಅದನ್ನ ಆನ, ಸಕ್ಕರೆ ಆನ ನೀರಾಗ ಹಾಕ್ಕೊಂಡು ನೋಡ್ತಿರ್ಬೋದು ನೀವು. ನಾ ಹಿಂಗೆ ಏನು ಬಟ್ಲೆ ಗೊಳೆ ಮಾಡತ್ತೇನೆ. ಇಲ್ಲಿ ಗೊಳೆ ಆಗೋಲ್ದ್ರಿ ಅದು. ಕರಗತೈತೆ ನೀರಾಗ ಕರಗತೈತೆ ಅಂದ್ರೆ ಇನ್ನೂ ಬಂದಿಲ್ಲ ರೀ ಅದು. ನೋಡಿರಿ ನೀವು, ಅದು ಆನ ಬಂದಿಲ್ಲ ತರ್ತ್ರಿ. ನೋಡ್ತಿರ್ಬೋದು ನೀವು. ಮತ್ತು ಇನ್ನೊಂದು ಕುದಿ ಬರಲಿ ರೀ. ಇನ್ನೊಂದು ಕುದಿ ಬರುತ್ತಾನೆ ಮತ್ತು ಹಂಗೆ ಕೈಲಿ ಹಂಗೆ ತಿರ್ಕೋತೀರಿ. ಅಂದ್ರೆ
ತಿರುವಲಿಲ್ಲ ಅಂದ್ರೆ ಸರಿ ಬರೋಂಗಿಲ್ಲ ಅದು ಮೇನ. ಯಾವುದೇ ರೆಸಿಪಿ ಆಗಲಿ ತಿರುವಬೇಕು. ನೋಡ್ತಿರ್ಬೋದು ನಾವು ಸಕ್ಕರೆನ ಚೂರು ಚೂರು ಉಳ್ದೈತಿ. ಆಮ್ಯಾಗ ಕೈಲಿ ನೋಡೋದಾದ್ರೆ ಇಲ್ಲಿ ತೋರಿಸ್ತೀನಿ ನೋಡಿರಿ. ಸಕ್ಕರೆ ಚಲೋ ಇರ್ಲಾರ ಕಲ್ಲಿ ಅದು ಚಲೋ ಬರುವಲ್ದ್ರ ಅದು. ಇಲ್ಲಿ ನೋಡಿರಿ ಹಿಂಗೆ ಒಂದು ಎಳೆ ಪಾಕ ಬರ್ಬೇಕು ನೋಡಿರಿ. ಆ ಒಂದು ಎಳೆ ಏನು ಕಟ್ಟಾಕತ್ಲಿ ಹಂಗೆ ಕಟ್ಟಾಗಬಾರ್ದ್ರಿ ಅದು ಎಳೆ. ಕಟ್ಟಾಗ್ಲಾರ್ದ ಬತ್ತಂದ್ರೆ ಒಂದು ಎಳೆ ಪಾಕ ಬತ್ತಂದ್ರೆ ಪರ್ಫೆಕ್ಟ್ ಕರೆಕ್ಟ್ ಮೆಜರ್ಮೆಂಟ್ ಐತೆ ಅಂತ ಅರ್ಥ ರೀ. ಆದರೂ ಇನ್ನೊಮ್ಮೆ ನೀರು ಹಾಕಿ ನೋಡ್ರಿ ನಾವು ಸ್ವಲ್ಪ ಕುದೀಲಿ. ಯಾಕಂದ್ರೆ ಅದು ಕಟ್ಟಾಗತ್ತೈತೆ ನೋಡಿರಿ ಎಳೆ ಕಟ್ಟಾಗಬಾರ್ದು. ನೀವು ಹೆಂಗೆ ಜಗ್ತಿರ್ಲಿ ಹಂಗೆ ಉದ್ದಂಗೆ ಎಷ್ಟು ಉದ್ದ ಜಗ್ತಿರಿ ಅಷ್ಟು ಉದ್ದ ಬರಬೇಕು ಅದು ಕೈ ಊಟ. ಅಷ್ಟಿದ್ರೆ ಪರ್ಫೆಕ್ಟ್ ಇರ್ತೈತೆ ಅಂತ ಆಯ್ತು. ತೋರಿಸ್ತೀನಿ ರೀ ನಾನು ನಿಮ್ಗೆ ನೀರು ಹಾಕಿ ತೋರಿಸ್ತೀನಿ. ಆಮೇಲೆ ವಿಡಿಯೋ ಸ್ಕಿಪ್ ಮಾಡಿರೋದು ನೋಡಿರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿರಿ. ಹೊಸ್ದಾಗಿ ನೋಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಆ ಫೈಲಿದ್ದು ನೀರು ತೆಗೆದು ಮತ್ತು ಬೇರೆ ನೀರು ಹಾಕ್ಕೊಡ್ರಿ. ಅಂದ್ರೆ ಸಕ್ಕರೆ ಆಲ್ರೆಡಿ ಹಾಕಿರ್ತೀವಲ್ರಿ, ಹಿಂಗಾಗಿ ಅನ್ನಂಗೆ ಗೊತ್ತಾಗಂಗಿಲ್ಲ. ಏನೋ ಒಂದು ಮಾಡೋಕ್ಕೋಗಿ ಏನೋ ಒಂದು ಆಗಬಾರ್ದು. ಅದಕ್ಕೆ ನೋಡ್ಕೊಡ್ರಿ. ಮತ್ತೊಮ್ಮೆ ನೀರು ಚೇಂಜ್ ಮಾಡಿಕೊಂಡು ಇಲ್ಲಿ ಹಾಕಿ ನೋಡಿರಿ ಇದು ನೀರಾಗ ಎಲ್ಲೂ ಕರಿಗೆ ಹೋಗ್ಲಿಲ್ಲ ರೀ. ಈ ನೀರಾಗ ಅಷ್ಟೇ ನಿಂತೈತಿ. ಈಗ ಗೊತ್ತಾಗುತ್ತೆ ನೋಡಿರಿ ಹೆಂಗೈತೆ ಅಂತ. ನೋಡ್ತಿರ್ಬೋದು ನೀವು. ನೋಡಿರಿ ಹೆಂಗೆ ಗೊಳೆ ಆಗತ್ತೈತಿ. ಗೊಳೆ ಆತಲ್ರಿ ಪಕ್ಕ. ಇದು ಪರ್ಫೆಕ್ಟ್ ರೀ ನೋಡ್ತಿರ್ಬೋದು ನೀವು. ಗೊಳೆ ಆಗೈತೆ ನೀರಾಗದು, ಕರಿಗೆ ಹೋಗಿಲ್ಲ. ಗೊಳೆ ಕೂತಿಲ್ಲ ರೀ. ಆಮ್ಯಾಗ ಅದನ್ನೇನು ಪೌಡ್ರ್ ಮಾಡಿ ಇಟ್ಕೊಂಡಿದ್ವಲ್ಲ ರೀ, ಆ ಪೌಡ್ರ್ ಒಂದು ಕೈಲಿ ತಿರುಗೋದು ಒಂದು ಕೈಲಿ ಸಾವಕಾಶ ಹಾಕೋದು ಮಾಡಿರಿ. ಅಂದ್ರೆ ಇನ್ನೊಬ್ರು ಹೆಲ್ಪ್ ತೊಗೊರಿ. ಹೆಲ್ಪ್ ಭಾಳ ಇಂಪಾರ್ಟೆಂಟ್ ಐತ್ರಿ ಇದ್ರೊಳಗೆ. ಇನ್ನೊಬ್ರು ಹೆಲ್ಪ್ ತೊಗೊಂಡು ಮಾಡಿದ್ರನ್ಕ ಭಾಳ ಚಲೋ ರೀ. ನೋಡ್ತಿರ್ಬೋದು ನೀವು ಇಲ್ಲಿ ನಾನು ನಮ್ಮ ತಂಗಿ ಅದನ್ನ ಪೌಡ್ರ್ ಹಾಕತ್ತಾಳ್ರಿ, ನಾನು ಮಿಕ್ಸ್ ಮಾಡತ್ತೀನಿ. ಆಮ್ಯಾಗ ಇದನ್ನು ಕರ್ದಂಟು ಹಾಕುವಾಗದು ತೋರ್ಸೋಕ್ಕಾಗಿಲ್ಲ ರೀ. ಯಾಕಂದ್ರೆ ಇಬ್ರನ್ಕ ಆರಾಮ್ ಬೇಕೇ ಬೇಕು ರೀ ಕರ್ದಂಟು ಮಾಡೋ ಟೈಮ್ದಾಗ. ಹಿಂಗಾಗಿ ತೋರ್ಸೋಕ್ಕಾಗಿಲ್ಲ. ಅದನ್ನು ಒಬ್ರೇನು ಬೋಗಾನಿಂದ ತಾಟಿಗೆ ಸುರಿತಿರ್ತಲ್ಲ ರೀ, ಟ್ರಾನ್ಸ್ಫರ್ ಮಾಡೋ ಟೈಮ್ದಾಗ ಒಬ್ರು ತಾಟ್ ಬಿಡಿತಿರ್ಬೇಕು ರೀ ನೆಲಕ್ಕೆ. ಅಂದ್ರೆ ತಟ್ಟಿನ ತುಂಬ ಆಕತ್ರಿ. ಇಲ್ಲಂದ್ರೆ ಆಗಂಗಿಲ್ಲ. ಅಟ್ಟ ಕುಚ್ಚಂಗೆ ಗಡ್ದಾಗಿ ಕೂತು ಬಿಡ್ತೈತಿ. ನೋಡ್ತಿರ್ಬೋದು ನೀವು ಇಲ್ದ ಒಂದು ಸೈಡ್ ಗಡ್ದು ಕೂತೈತೆ ನೋಡಿರಿ. ನಮ್ದಾದ್ರೂ ಒಂದು ತಾಟ್ರೊಳಗಿಂದ 2 ತಾಟ್ರೊಳಗೆ ಕರೆಕ್ಟ್ ಅದು. 3ನೇ ತಾಟಿ ತಿರೋದ್ರಾಗ ಗಟ್ಟಿಯಾಗಿ ಬಿಡ್ತೀರಿ ಅದು. ಹಿಂಗಾಗಿ ಭಾಳ ಫಾಸ್ಟ್ ಮಾಡ್ಬೇಕು ರೀ ಕೆಲಸ. ಏನರ ನಾವು ಸ್ಲೋ ಮಾಡಿದ್ವಿ ಅಂದ್ರೆ ಅಲ್ಲೇ ಬೋಗನ್ಯಾಗ ಗಟ್ಟಿಯಾಗಿ ಕೂತು ಬಿಡ್ತೈತಿ ಅದು. ಮತ್ತು ನೋಡಿರಿ ನೀವು ಬೋಗನ್ಯಾಗಾದ್ರೂ ಆದರೂ ಎಷ್ಟು ವೇಸ್ಟ್ ಮಾಡೀನಿ. ಯಾಕಂದ್ರೆ ನಮ್ಮ ತಂಗಿಗೆ ಗೊತ್ತಾಗಲಿಲ್ಲ ರೀ ಅದನ್ನು ತಾಟಿ ಐತಿ ಬಿಡಬೇಕು ಅನ್ನೋದು. ಆಕಿಗೆ ನಾ ಹೇಳಿ ಆಕೆ ತಾಟಿ ಐತಿ ಬಿಡಿದ್ರಾಗ ಇಷ್ಟು ಗಟ್ಟಿ ಹಾಕೊಂಡು ಬಿಡ್ತಿರೋದು. ಹಿಂಗಾಗಿ 2 ತಾಟು ಚಲೋ ಅದು. 3ನೇ ತಾಟಿಗೆ ನೋಡಿದ್ರಾಗ ಗಟ್ಟಿಯಾಗಿತ್ತು. ಹಿಂಗಾಗಿ 3ನೇ ತಾಟ ಚಲೋ ಆಗಲಿಲ್ಲ ರೀ ಅದು. ಚಲೋ ಅನ್ನೋಕೇನ್ರಿ ಟೇಸ್ಟು ಸೇಮ್ ಇರ್ತೈತಿ. ಆಮ್ಯಾಗ ಹಿಂಗೆ ಬಿರ್ಸಿನಾಗಿರಂಗಿಲ್ಲ. ಅದ್ರೇನು ರೀ ಹಿಂಗೆ ಪ್ಲೇನಾಗಿ ಚಲೋ ಬಿದ್ದಿರಂಗಿಲ್ಲ ರೀ. ಒಂಥರ ಒಂದಲ್ಲಿ ಗಟ್ಟಿ ಆಗಿ ಕೂತು ಬಿಟ್ಟಿರ್ತೈತಿ. ಹಿಂಗಾಗಿ ನೋಡೋಕೆ ಚಂದ ಅನ್ಸಂಗಿಲ್ಲ ಅದಷ್ಟೇ. ಈಗ ನೋಡ್ತಿರ್ಬೋದು ನೀವು. ಈಗೇನೈತಲ್ಲ ರೀ ಇಷ್ಟೇ ಮೆದು ಇರ್ತೈತೆ ನೋಡಿರಿ. ಅಷ್ಟೇ ಮೃದುವಾಗಿನೂ ಬರ್ತೈತೆ ರೀ ಅದು, ಸಾಫ್ಟಾಗಿನ. ನೋಡ್ತಿರ್ಬೋದು ನೀವು. ಆರಾಮ್ ಚಾಕುಲಿ ನಾವೇನು ಹಿಂಗೆ ಫೋರ್ಸ್ ಮಾಡ್ಲಾರ್ದನ ಕಟ್ ಮಾಡತ್ತೀವಿ ರೀ. ನೋಡ್ತಿರ್ಬೋದು ನೀವು. ಹಿಂಗೆ ಆರಾಮ್ ಸಾವಕಾಶನ ಕಟ್ ಮಾಡ್ಕೊಂಡು ಮಾಡ್ಕೊಬೋದು ನೋಡಿರಿ. ವಿಡಿಯೋ ಇಷ್ಟ ಆದರೆ ಒಮ್ಮೆ ನೀವು ಟ್ರೈ ಮಾಡಿ ನೋಡಿರಿ. ಮಸ್ತ್ ಆಕವ್ರಿ. ಅದು ಒಂಥರ ಸ್ಮೆಲ್ ಮಸ್ತ್ ಇರ್ತೈತೆ ರೀ. ಯಾಕಂದ್ರೆ ಪಾರ್ಲೆಜಿ ಬಿಸ್ಕಿಟ್ ಮಿಕ್ಸ್ ಇರ್ತೈತಲ್ಲ ರೀ, ಹಿಂಗಾಗಿ ಒಂಥರ ಸ್ಮೆಲ್ಲು ಚಲೋ ಇರ್ತೈತಿ. ಟೇಸ್ಟು ಮಸ್ತ್ ಇರ್ತೈತಿ. ಟ್ರೈ ಮಾಡಿ ನೋಡಿರಿ. ಏಲಕ್ಕಿ ಆಪ್ಷನಲ್ಲ, ಬೇಕನ್ನೋರು ಹಾಕೋರಿ, ಬೇಡನ್ನೋರು ಬಿಡ್ರಿ. ಆ ಸ್ಮೆಲ್ ಒಬ್ಬೊಬ್ರು ಸೇರಂಗಿಲ್ಲ. ನಿಮ್ಮ ಮ್ಯಾಗ ಡಿಪೆಂಡ್ ಅದು. ಮತ್ತು ಇಲ್ಲಿ ನಾವು ಕೊರಿಯೋದು ಯಾವ ಸೇಪ್ ಒಳಗೆ ಬೇಕಾದ ಕೊರ್ಕೊಳ್ಬೋದು ರೀ ನಾವು. ನಿಮಗೆ ಯಾವ ಸೇಪ್ ಬೇಕು ಆ ಸೇಪ್ ಕೊರಿರಿ. ನಾ ಚೌಕನ ಕೊರ್ದೇನೆ ರೀ ನಾ ಇಲ್ಲಿ. ಬೇಡನೋರು ಹಂಗೆ ಉದ್ದುದ್ದೂ ಮೈಸೂರು ಪಾಕ್ ಟೈಪನ್ನು ಕೊರ್ಕೋಬೋದು ರೀ. ನಿಮಗೆ ಹೆಂಗೆ ಇಷ್ಟ ಆಕೈತೆ ಹಂಗೆ ಕೊರ್ಕೊಳ್ರಿ. ಹಿಂಗೆ ಅಂತೇನಿಲ್ಲ. ಆಮ್ಯಾಗ ಕೊರ್ದಾದ್ಮ್ಯಾಗ ರೀ ತಾಟಿಂದ ಮತ್ತೊಂದು ತಾಟಿಗೆ ಸರ್ವ್ ಮಾಡೋಕ್ಕೂ ಅಷ್ಟೇ ಈಜಿ ಐತ್ರಿ ಇದು. ಯಾವ ಪ್ರಾಬ್ಲಮ್ ಆಗಂಗಿಲ್ಲ. ತೆಗೆದ್ರಾಗನ ಗಟ್ಟಿಯಾಗಿರ್ತೈತಿ, ತಾಟಿಗೆ ಹತ್ಕೊಂಡು ಕೂತಿರ್ತೈತಿ ಅನ್ನೋ ಯಾವ ಪ್ರಾಬ್ಲಮ್ಮು ಇಲ್ಲ ರೀ. ನೋಡಿರಿ ನೀವು. ಮತ್ತು ನಿಮ್ಮ ಮುಂದೆ ತೋರಿಸ್ತೀನಿ. ಇಲ್ಲಿ ನೋಡಿರಿ 3 ತಾಟು ಇರೋದ್ರಿಂದ ಕೊರಿಯಾಕತ್ತಾಳ್ರಿ ಮತ್ತೊಂದು ತಾಟ್ನ ನಮ್ಮ ತಂಗಿ. ಒಂದು ತಾಟು ನಾ ಕೊರಿದ್ನಿ, ಉಳ್ದಾಗಿ ಕೊರಿತು ನಂದು. ಕೊರಿಯಾಕತ್ತ ನೋಡಿರಿ. ಅಂದ್ರೆ ಇವನ್ನೆಲ್ಲ ಹೆಂಗೆ ಕಲಿತಿರ್ತಾಳೆ ನಮ್ಮ ತಂಗಿ. ಅಂದ್ರೆ ನನಗೆ ಯಾರೂ ಕಲಿಸಿಲ್ಲ ಇವನ್ನ, ನಾನಾಗೇನ ಕಲ್ಕೊಂಡಿದ್ದು ರೀ ಇವು. ಕರ್ದಂಟು ರೆಸಿಪಿಗಳನ್ಕ ಪರ್ಫೆಕ್ಟಾಗಿ ಬರ್ತಾವ್ರಿ ಎಲ್ಲನೂ. ಆದ್ರೂ ಬಹಳ ಡೇಂಜರ್ ಕೆಲಸ ರೀ ಅದು. ಅನ್ಕೊಂಡಟ್ಟು ಆಗಲ್ಲ. ಯಾಕಂದ್ರೆ ಇಂಥ ಚಲೋ ಮಾಡೋದಾರ ಅಂದ್ರೂ ಕೆಡ್ತಿರ್ತೈತೆ ರೀ, ಹಾಳಾಕಿರ್ತೈತಿ. ಹಿಂಗಾಗಿ ಅದು ಎಲ್ಲ ಮೆಜರ್ಮೆಂಟ್ ಪಕ್ಕ ಗೊತ್ತಿರ್ಬೇಕು ರೀ. ಗೊತ್ತಿತ್ತಂದ್ರೆ ಆರಾಮ್ ಈಜಿಯಾಗಿ ಮಾಡ್ಬೋದು ರೀ ನಾವು. ನಾ ಏನಿಲ್ಲ ರೀ ಎಲ್ಲ ಮೆಜರ್ಮೆಂಟ್ ಹೇಳೀನಿ ನಿಮಗೆ ಆಲ್ರೆಡಿ. ಎಷ್ಟು ಸಾಫ್ಟಾಗಿ ಬರ್ತಾವೆ ನೋಡಿರಿ. ಎಷ್ಟು ಆರಾಮ್ ಚಾಕುಲಿ ಕಟ್ ಮಾಡ್ಕೊಬೋದು. ಹಿಂಗೆ ಒಂಥರ ಬಿರ್ಸಾಗಿ ಗಟ್ಟಿಯಾಗಿ ಬರ್ತಾವೆ ಅನ್ನೋ ಪ್ರಾಬ್ಲಮನ್ನು ಇಲ್ಲರಿ ಇಲ್ಲಿ. ನೋಡ್ತಿರ್ಬೋದು ನೀವು. ವಿಡಿಯೋ ಸ್ಟಾರ್ಟಿಂಗ್ ಹಿಡ್ದು ಎಂಡ್ವರೆಗೂ ಯಾರು ನೋಡ್ತಿರಲಿಲ್ಲ ಅವ್ರಿಗೆ ಅಷ್ಟೇ ಪೂರ್ತಿ ಅರ್ಥ ಆಗಿರ್ತೈತೆ ರೀ ಅದು. ಒಮ್ಮೆ ಮಾಡಿ ಟ್ರೈ ಮಾಡಿ ನೋಡಿ ಕಮೆಂಟ್ ಮಾಡಿ ಹೇಳ್ರಿ ನನಗೆ ಹೆಂಗಾಗಿದ್ದು ಕರ್ದಂಟಂದು. ಆಮ್ಯಾಗ ಇನ್ನೊಂದು ತಾಟು ಉಳಿತು ನೋಡಿರಿ. ಮತ್ತು ಇನ್ನು ಬೋಗಾನ್ಯಾಗ ಉಳ್ದೈತಲ್ಲ ರೀ, ಅದನ್ನೇನು ಮಾಡೋದು ವೇಸ್ಟ್ ಮಾಡೋದೇನು ರೀ ಅಂತಂದು ಅನ್ಕೊಳಕ್ಕೆ ಹೋಗ್ಬಿಟ್ರಿ. ಹೇಳ್ತೀನಿ ನೋಡಿರಿ. ಆ ಬೋಗಾನ್ಯಾಗ ನಿಮಗೆ ಹಿಂದಿನ ಕ್ಲಿಪ್ಪಿಂಗ್ಗಳು ತೋರಿಸೀನಿ ರೀ ನಾ.
ಅದನ್ನೇನು ಮಾಡಿರಿ, ಈಗ ಎಷ್ಟು ಮೃದು ಐತ್ಲೆ ಇಷ್ಟೇ ಮೃದು ಇರ್ತೈತೆ ರೀ ಅದು ಏನು ಬಿರ್ಸಾಗಿನಂಗಿಲ್ಲ. ನೋಡ್ತಿರ್ಬೋದು ರೀ ನೀವು, ತಾಟ್ನೇ ನಿಂದ್ರು ಅದು ಅಷ್ಟೇ ಅದು ಬರತೈತಿ. ಅದನ್ನೇ ಎಲ್ಲ ಪೂರ್ತಿ ಬೋಗಾನ ತೆಗೆದು ಒಂದು ಪ್ಲೇಟಿಗೆ ಸರ್ವ್ ಮಾಡಿಕೊಡ್ರಿ. ಮಾಡ್ಕೊಂಡಾದ್ಮ್ಯಾಗ ಒಂದು ಸ್ವಲ್ಪ ಕೈಲಿ ತಿಕ್ಕಿ ಉಂಡೆ ಕಟ್ಕೊಂಡ್ಬಿಡ್ರಿ. ಒಂದೊಂದು ಉಂಡೆ ಮಕ್ಳ ಕೈ ಅದು ಕೊಟ್ಟರೆ ತಿನ್ಕೊತ ಅಡ್ಯಾಡ್ತಾವೆ. ಹಂಗೆ ಒಂದೊಂದು ಉಂಡೆ ಕಟ್ಕೊಂಡ್ಬಿಟ್ರಂದ್ರೆ ಅದು ವೇಸ್ಟ್ ಆಗಂಗಿಲ್ಲ ರೀ. ವೇಸ್ಟ್ ಅಂತಂದು ಮಾಡಕ್ಕೆ ಹೋಗ್ಬೇಡ್ರಿ, ಯಾವುದು ವೇಸ್ಟ್ ಮಾಡಕ್ಕೆ ಹೋಗ್ಬೇಡ್ರಿ. ಅಯ್ಯೋ ಇದೇನು ಮಾಡಿದ ಬಾಣಲಿ ಒಳಗೆ ಹಿಂಗೆ ಉಳಿತಲ್ಲ, ವೇಸ್ಟ್ ಆಗಿ ಹೋಗತ್ಲೆ ಅಂತಂದು ಒಟ್ಟು ಅನ್ಕೊಳಕ್ಕೆ ಹೋಗ್ಬೇಡ್ರಿ. ವೇಸ್ಟ್ ಆಗಂಗಿಲ್ಲ. ಅದನ್ನ ಉಂಡೆ ಮಾಡಿರಿ. ನಿಮಗೆ ಯಾವ ಮೆಜರ್ಮೆಂಟ್ ಬೇಕು ಹಂಗೆ ಸಣ್ಣ ದೊಡ್ಡ ಬೇಕಾದ್ರೆ ದೊಡ್ಡ, ಸಣ್ಣ ಬೇಕಾದ್ರೆ ದೊಡ್ಡ ಮಾಡಿಕೊಂಡು ಆ ಥರನೂ ಇಟ್ಕೊಂಡು ತಿನ್ಬೋದು ರೀ. ಈ ಕರದಂಟ ಒಂದು 15ರಿಂದ 20 ದಿವಸ ಆರಾಮ ಇಟ್ಕೊಂಡು ತಿನ್ಬೋದು ರೀ. ಹಾಳಾಗಂಗಿಲ್ಲ, ಜಲ್ದಿ ಹಾಳಾಗಂಗಿಲ್ಲ ರೀ. ನೋಡಿರಿ ನಾ ಇಲ್ಲಿ ಕರದಂಟ ಮತ್ತೊಂದು ತಾಟಿಗೆ ಟ್ರಾನ್ಸ್ಫರ್ ಮಾಡತ್ತೇನೆ ನೋಡಿರಿ ಕೆಳಗೊಂದು ತಾಟಿಟ್ಟೇನೆ ಇಟ್ಟ ಮ್ಯಾಗ ಒಂದು ಸ್ವಲ್ಪ ಕೈಲಿ ಬಿಡೋದು ಮುಗಿತು ನೋಡಿರಿ. ಫಿನಿಶ್ ಎಲ್ಲ ಕರೆಕ್ಟ್ ಬಂದಿರ್ತಾವೆ ರೀ. ನಾವು ಯಾವ ಕಟ್ ಮಾಡಿರ್ತೀವಿ ಅದೇ ರೀತಿನೇ ಇರ್ತಾವೆ. ನೋಡ್ತಿರ್ಬೋದು ನೀವು. ಒಂದು ಅರ್ಧ ತಾಸು 1 ತಾಸು ತಾಟೊಳಗೆ ಇಟ್ಟು ಆಮ್ಯಾಗ ಡಬ್ಬಿ ಒಳಗೆ ತುಂಬ್ಕೋಬೋದು ರೀ. ಅಂದರೆ ಬಿಸಿ ಇರ್ತಾ ಡಬ್ಬಿ ಒಳಗೆ ತುಂಬಿಡಬೇಡ್ರಿ, ಚಲೋ ಉಳಿಯಂಗಿಲ್ಲ, ಲಘು ಹಾಳಾಕತಿ. ಹೀಗಾಗಿ ಒಂದು ಸ್ವಲ್ಪ ಟೈಮ್ ಕೊಡಿರಿ, ಆರೋದಕ್ಕೆ ಟೈಮ್ ಕೊಟ್ಟು ಅದಾದ್ಮೇಲೆ ಡಬ್ಬಿ ಒಳಗೆ ತುಂಬಿಡ್ಬೋದು ರೀ ನೀವು. ನೋಡಿರಿ ಮತ್ತೊಂದು ತಾಟೊಳಗೆ ಅಂದ್ರೆ 3 ತಾಟು ಅದಾವಲ್ಲ ರೀ. ಹೀಗಾಗಿ ಒಂದು ತಾಟಿನ ಮುಗಿಸ್ನಿ, 2ನೇ ತಾಟಿಗೆ ಹಾಕಿ ನೋಡಿರಿ. ನಾ ಈಗ ವಾಯ್ಸ್ ಓವರ್ ಅಷ್ಟು ಸರಿ ಬತ್ತು ಇಲ್ಲೋ ಗೊತ್ತಿಲ್ಲ ರೀ. ಯಾಕಂದ್ರೆ ಎಲ್ಲ ಹೊರಗೆ ಸಂಪಿದ್ದ ಟೈಮ್ದಾಗ ನಾವು ವಾಯ್ಸ್ ಓವರ್ ಕೊಡ್ಬೇಕಾಕತಿ. ಹಿಂಗಾಗಿ ನಸ್ಕಿನ ಜಾವ ಕೊಡ್ತಿರ್ತಾನೆ ರೀ ವಾಯ್ಸ್ ಓವರ. ಹಿಂಗಾಗಿ ಹೆಂಗೆ ಬರ್ತೈತೆ ಅನ್ನೋದು ಗೊತ್ತಿಲ್ಲ. ಮುಂಜಾನೆ ಟೈಮು ಸ್ವಲ್ಪ ಧ್ವನಿ ಏರಾಗಿಬಿಟ್ಟಿರ್ತೈತೆ ರೀ. ಯಾರ್ದಾದ್ರೂ ಧ್ವನಿ ಸರಿ ಇರೋಂಗಿಲ್ಲ. ಆದರೂ ಏನು ಮಾಡಕ್ಕೆ ಬರೋಂಗಿಲ್ಲ ರೀ. ನಮ್ಮ ಸಂಚಾನ ಅಂದ್ರೂ ವಾಯ್ಸ್ ಓವರ್ ಕೊಡೋದಾಗಂಗಿಲ್ಲ ರೀ. ಬ್ಯಾಕ್ಗ್ರೌಂಡ್ ಭಾಳ ಗಿಜಿ ಬಂದುಬಿಡ್ತೈತಿ. ಹಿಂಗಾಗಿ ನಸ್ಕಿನ ಜಾವನ ಕೊಟ್ಟಿರ್ತೀನಿ ರೀ ನಾವು ವಾಯ್ಸ್ ಓವರ. ನೋಡಿರಿ ಎಷ್ಟು ದಿಪ್ಪಾಗ್ಯಾವ ನೋಡಿರಿ. ಇವು ಅಂಗಡಿ ಒಳಗೆ ಕೊಬ್ಬರಿ ಮಿಠಾಯಿ ಅದು ಬರ್ತಾವೆ ನೋಡಿರಿ, ಆ ಟೈಪ್ ಆಗ್ಯಾವ ನೋಡಿರಿ. ನಾ ಏನಿಲ್ಲ ರೀ, ಬೋಗಾನಿ ಒಳಗಿಂದೆಲ್ಲ ತೆಗೆದು ಒಂದು ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ಅದನ್ನ ಈ ರೀತಿ ತಿಕ್ಕಿಡ್ರಿ. ಈ ರೀತಿ ತಿಕ್ಕೊಂಡು ಆದ್ಮ್ಯಾಗ ಕಟ್ರಿ, ಉಂಡೆ ಕಟ್ಬಿಡ್ರಿ. ಅದನ್ನ ಚಲೋ ಆಗುತ್ತೆ ರೀ. ಇದು ಇಷ್ಟು ಉದ್ರಾಗೈತಿ ಉಂಡೆ ಹೆಂಗೆ ಆಗ್ತೈತಿ ಅನ್ಕೋಬೇಡ್ರಿ. ನೋಡಿರಿ ನೀವು ಎಲ್ಲ ಕಟ್ಟತ್ತೀನಿ ಉಂಡೆ. ಈಗ ಹಿಂಗೆ ಉಂಡೆ ಕಟ್ಬಿಡ್ರಿ. ಕ್ಯಾಮ್ರಾಮ್ಯಾನ್ ಒಬ್ಬರು ಸರಿ ಇಲ್ರಿ ಅವ್ರು. ಕ್ಯಾಮ್ರಾ ಸರಿ ಹಿಡಿಯಾಕೆ ಬಂದಿಲ್ಲ. ಕ್ಯಾಮ್ರಾಮ್ಯಾನ್ ಏನು ಸರಿ ಇಲ್ಲತ್ತಲ್ವ ಸುಮ್ಮನೆ ಅನ್ರಿ. ಅವ್ರ ಕ್ಯಾಮ್ರಾ ಸರಿಯಾಗಿ ಹಿಡಿಯಾಕೆ ಬಂದಿಲ್ಲ ರೀ. ಯಾಕಂದ್ರೆ ಹುಡುಗರು ಕಾಡ್ತಿರ್ತಾವೆ, ಹುಡುಗರ ಕಡೆ ಲಕ್ಷ್ಯ ಇರ್ತೈತಿ. ಹಾಗಾಗಿನ ನಾವು ವಾಯ್ಸ್ ಓವರ್ ಅವಾಗ ಕೊಟ್ಟಿರಂಗಿಲ್ಲ ರೀ. ಹುಡುಗರು ಇರ್ತಾವೆ, ಸಂಚಾನ ಹೊರಗಿನ ಗದ್ದಲು ಇರ್ತೈತೆ ಅಂದ್ಕೊಂಡನ ಆಮ್ಯಾಗ ವಾಯ್ಸ್ ಓವರ್ ಕೊಟ್ಕೋತನು. ಅವ್ರ ಕಡೆ ಲಕ್ಷ್ಯ ಇಟ್ಕೊಂಡು ಈ ಕಡೆ ಕ್ಯಾಮ್ರಾ ಸರಿಯಾಗಿ ಹಿಡ್ದಿಲ್ಲ ರೀ. ಅದನ್ನ ಈ ರೀತಿ ಕಟ್ಟಿ ಉಂಡೆ ಕಟ್ಕೊಡ್ರಿ. ಮಸ್ತ್ ಆಕಾರು. ಒಮ್ಮೆ ಟ್ರೈ ಮಾಡಿ ನೋಡಿರಿ. ಬಿಸ್ಕಿಟ್ದಿಂದ ಕರದಂಟ ತಂದು ಹೇಳ್ಬೋದು ರೀ. ಪಾರ್ಲೇಜಿ ಬಿಸ್ಕಿಟ್ದಿಂದ. ಪಾರ್ಲೇಜಿ ಬಿಸ್ಕಿಟ್ ಪಾಕೆಟ್ ಅನ್ಕ ಎಷ್ಟು ಸಣ್ಣ ಬರತ್ತಾವ ನೋಡಿರಿ. ಈಗ ಅವಾಗೆಲ್ಲ ಇದ್ದು ರೀ ದೊಡ್ಡ ದೊಡ್ಡ ಪಾಕೆಟ. ಅದ್ರೊಳಗಿನ ಅರ್ಧನೂ ಬರ್ತಾವಲ್ಲ ಗೊತ್ತಿಲ್ಲ ರೀ. ಈಗ ಅಷ್ಟು ಸಣ್ಣವಾಗಿಬಿಟ್ಟವು. ಟೇಸ್ಟು ಚೇಂಜ್ ಐತ್ರಿ. ಈಗ ಅವಾಗಿನ ಟೇಸ್ಟ ಬೇರೆ ಇತ್ತು, ಈಗಿನ ಟೇಸ್ಟ್ನ ಬೇರೆ ಐತಿ. ಚೇಂಜ್ ಆಗಿಬಿಟ್ಟತ್ರಿ ಎಲ್ಲನೂ. ನಾವು ಸಣ್ಣವಾಗಿದ್ದಾಗ ಹೆಂಗಂದ್ರೆ ರೀ, ಅಂಗಡಿ ಒಳಗೆ ಬಿಸ್ಕಿಟ್ ಪುಳ್ಕ 5 ರೂಪಾಯಿ ಕೊಟ್ಟರೆ ಸಿಗತ್ತಿತ್ತು. ತೊಗೊಂಡು ಕೈ ಬೋರ್ ನೀರೊಳಗೆ ನೆನೆಸಿ ತಿಂತಿದ್ದು ರೀ ಅವಾಗೆಲ್ಲ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತು ಮುಂದಿನ ಸಿಗ್ತೀನಿ ರೀ. ಎಲ್ಲರಿಗೂ ಬಾಯ್ ರೀ.